ಬೆಳಗಾವಿ ನಗರದ ರಾಣಿ ಚೆನ್ನಮ್ಮ ನಗರದಲ್ಲಿರುವ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಬೆಳಗಾವಿಯಲ್ಲಿ ಶಾಲಾ ಆವರಣದಲ್ಲಿ ಮಾರಣಾಂತಿಕ ಬಾವಿ. ಮಕ್ಕಳ ಜೀವಕ್ಕೆ ಕುತ್ತು ತಂದ ಆಡಳಿತ ಮಂಡಳಿ ನಿರ್ಲಕ್ಷ್ಯ. ತೆರೆದ ಬಾವಿಯಿಂದ ಜೀವ ಭಯದಲ್ಲಿ ಮಕ್ಕಳು. ಶೀಘ್ರ ಕ್ರಮ ಕೈಗೊಳ್ಳದಿದ್ರೆ ದೊಡ್ಡ ದುರಂತ ಗ್ಯಾರಂಟಿ. ಶಾಲಾ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಬೆಳಗಾವಿಯಲ್ಲಿ ಶಾಲಾ ಆವರಣದಲ್ಲಿ ಮಾರಣಾಂತಿಕ ಬಾವಿ, ಕೊಳವೆ ಬಾವಿ ಇದೆ. ಮಕ್ಕಳ ಜೀವಕ್ಕೆ ಕುತ್ತು ತಂದ ಆಡಳಿತ ಮಂಡಳಿ ನಿರ್ಲಕ್ಷ್ಯ ಇಲ್ಲಿ ಕಾಣಿಸ್ತಾ ಇದೆ. ತೆರೆದ ಬಾವಿಯಿಂದ ಜೀವ ಭಯದಲ್ಲಿ ಮಕ್ಕಳು. ಶೀಘ್ರ ಕ್ರಮ ಕೈಗೊಳ್ಳದಿದ್ರೆ ಇಲ್ಲಿ ದೊಡ್ಡ ಅನಾಹುತ ಆಗೋದಂತೂ ಗ್ಯಾರಂಟಿ. ಶಾಲಾ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಬೆಳಗಾವಿ ನಗರದ ರಾಣಿ ಚೆನ್ನಮ್ಮ ನಗರದಲ್ಲಿರುವ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಮಕ್ಕಳು ಜೀವ ಭಯದಲ್ಲೇ ಆಟವಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಾಲಾ ಆವರಣದಲ್ಲಿರುವ ತೆರೆದ ಬಾವಿಯು ಯಾವುದೇ ಮುಚ್ಚಳವಿಲ್ಲದೆ ಹಾಗೆಯೇ ಉಳಿದಿರೋದ್ರಿಂದ ಮಕ್ಕಳ ಜೀವಕ್ಕೆ ಅಪಾಯ ಕಟ್ಟಿಟ್ಟಂತಾಗಿದೆ. ಈ ಕುರಿತು ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಶಾಲಾ ಆವರಣದಲ್ಲಿ ಬಾವಿ ಇದೆ, ಆದ್ರೆ ಅದರ ನಿರ್ವಹಣೆಯಲ್ಲಿ ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ತೋರುತ್ತಿರುವ ಬೇಜವಾಬ್ದಾರಿತನ ಮಕ್ಕಳ ಭವಿಷ್ಯದ ಮೇಲೆ ಕರಿನೆರಳು ಬೀರುವಂತಿದೆ. ಶಾಲಾ ಆವರಣದಲ್ಲಿ ಕೊಳವೆ ಬಾವಿ ಇದೆ, ಅದನ್ನ ಸರಿಯಾಗಿ ನಿರ್ವಹಣೆ ಮಾಡದ ಕಾರಣ ಅದು ಕೆಟ್ಟು ನಿಂತಿದೆ. ಅಂದ್ರೆ ಅಲ್ಲಿ ಸಾವಿರಾರು ಮಕ್ಕಳು ಆಡುವಂತ ಮೈದಾನ ಅದು. ಅಲ್ಲಿ ಕೆಟ್ಟು ನಿಂತಿರುವಂತ ಕೊಳವೆ ಬಾವಿ. ವಿದ್ಯಾರ್ಥಿಗಳು ಆಟವಾಡುವಂತ ಸಂದರ್ಭದಲ್ಲಿ ಅಲ್ಲಿ ಏನಾದ್ರೂ ಅನಾಹುತ ಆದ್ರೆ ಯಾರು ಹೊಣೆ ಎಂಬ ಗಂಭೀರ ಪ್ರಶ್ನೆ ಇಲ್ಲಿ ಕಾಣಬಹುದು. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಶಾಲಾ ಮುಖ್ಯ ಶಿಕ್ಷಕರು ಬಾವಿಯನ್ನ ಮುಚ್ಚುವಂತೆ ಈಗಾಗಲೇ ಶಿಕ್ಷಣ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಅನುದಾನದ ಕೊರತೆಯಿಂದಾಗಿ ಕಾಮಗಾರಿ ವಿಳಂಬ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅನುದಾನದ ವಿಳಂಬ ಅಂತ ಹೇಳ್ತಿರುವ ಅಧಿಕಾರಿಗಳು ಅಥವಾ ಶಿಕ್ಷಕರು ಅದನ್ನ ಬೇರೆ ನಿರ್ವಹಣೆ ಮಾಡಿ ಅದನ್ನ ಕಾರ್ಯನಿರ್ವಹಿಸಬಹುದಿತ್ತು ಅಲ್ವಾ? ಅದ ಬೋರ್ ಇತ್ರ ಒಂಚೂರ ಇದು ಫಂಕ್ಷನ್ ಮಾಡತ್ತಾರ. ಇವತ್ತು 8ನೇ ತೆರದ್ರಿ. ಇದೇನೈತಿ ಇಲ್ಲಿ? ಇದು ವಾಲ್ ಐತ್ರಿ. ಚಲೋ ಮಾಡೋದು. ನೀರಿನ ಟ್ಯಾಂಕ್ ಐತ್ರಿ. ಅದ ಬೋರ್ ಐತ್ರಿ. ಒಂಚೂರ ಇದು ಕೆಟ್ಟಾಗೈತ್ರಿ. ನಮ್ದು ತಗೋತೀರಾ ಏನು ಸರ್? ಬಂದು ಯಾರು ಅನ್ನೋದು ಕೇಳಿದರೆ ತಪ್ಪಾಗುತ್ತೆ ನಿಮಗೆ. ಈಗ ಈ ಮಕ್ಕಳು ಏನಾದರೂ ಬಿದ್ದರೆ ಇದು 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 ಸರಿನಾ ಸರ್ ನಿಮಗೆ? ಮಕ್ಕಳು ಏನಾದರೂ ಆದರೆ ಹೆಚ್ಚು ಕಡಿಮೆ ಆದರೆ ಫಂಕ್ಷನ್ ಮಾಡತ್ತಾರ. ಇವತ್ತು 8ನೇ ತೆರದ್ರಿ. ಇದೇನೈತಿ ಇಲ್ಲಿ? ಇದು ವಾಲ್ ಐತ್ರಿ. ಚಲೋ ಮಾಡೋದು. ನೀರಿನ ಟ್ಯಾಂಕ್ ಐತ್ರಿ. ಅದ ಬೋರ್ ಐತ್ರಿ. ಒಂಚೂರ ಇದು ಕೆಟ್ಟಾಗೈತ್ರಿ. ನಮ್ದು
ಫಂಕ್ಷನ್ ಮಾಡತ್ತಾರ. ಇವತ್ತು 8ನೇ ತೆರದ್ರಿ. ಹ್ಞೂ ಇದೇನೈತಿ ಇಲ್ಲಿ? ಇದು ವಾಲ್ ಐತ್ರಿ, ಚಲೋ ಮಾಡೋದ್ರಿ. ಚಲೋ ಮಾಡೋದು. ನೀರಿನ ಟ್ಯಾಂಕ್ ಐತ್ರಿ. ಅದ ಅದ ಬೋರ್ ಐತ್ರಿ, ಅದೊಂಚೂರ ಇದು ಕೆಟ್ಟಾಗೈತ್ರಿ ನಮ್ದು. ಫಂಕ್ಷನ್ ಮಾಡತ್ತಾರ. ಇವತ್ತು 8ನೇ ತೆರದ್ರಿ. ಹ್ಞೂ ಇದೇನೈತಿ ಇಲ್ಲಿ? ಇದು ವಾಲ್ ಐತ್ರಿ, ಚಲೋ ಮಾಡೋದ್ರಿ. ಚಲೋ ಮಾಡೋದು. ನೀರಿನ ಟ್ಯಾಂಕ್ ಐತ್ರಿ. ಅದ ಅದ ಬೋರ್ ಐತ್ರಿ, ಅದೊಂಚೂರ ಇದು ಕೆಟ್ಟಾಗೈತ್ರಿ ನಮ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತ ನಾಗನಗೌಡ ಪಾಟೀಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅಲ್ಲಿನ ಮಾಹಿತಿ ಏನಿದೆ ತಿಳಿದುಕೊಳ್ಳೋಣ. ನಾಗನಗೌಡ ಪಾಟೀಲ್, ಏನಿದೆ ಹೆಚ್ಚಿನ ಮಾಹಿತಿ? ಸುರೇಖ, ಏನು ಬೆಳಗಾವಿಯ ನಗರದಲ್ಲಿರುವಂತ ಏನು ರಾಣಿ ಚೆನ್ನಮ್ಮ ನಗರದಲ್ಲಿರುವಂತ ಸರ್ಕಾರಿ ಪ್ರಾಥಮಿಕ ಶಾಲೆ ಏನಿದೆ, ಆ ಆವರಣದಲ್ಲಿ ಹಲವು ವರ್ಷಗಳಿಂದ ಒಂದು ಕೊಳವೆ ಬಾವಿ ಏನು ತೆರೆದ ಸ್ಥಿತಿಯಲ್ಲಿ ಏನು ಕಾಣ್ತಾ ಇದೆ. ಅದನ್ನ ಮುಚ್ಚುವಂತ ಕೆಲಸ ಕೂಡ ಅಲ್ಲಿ ಶಾಲಾ ಶಿಕ್ಷಕರಾಗಿರ್ಬೋದು, ಆಡಳಿತ ಮಂಡಳಿ ಕೂಡ ಯಾರು ಕೂಡ ಇದುವರೆಗೂ ಮಾಡಿಲ್ಲ ಅಂತ ಹೇಳಿ ಏನು ಹೇಳ್ತಾ ಇರುವಂತದ್ದು. ಅದಕ್ಕೆ ಪೂರಕವಾದಂತ ವಿಜುವಲ್ಸ್ ಕೂಡ ನಾವು ತೋರಿಸ್ತಾ ಇದ್ದೇವೆ. ಹಾಗಾಗಿ ಏನು ದುರ್ಘಟನೆ ಆಗೋಕ್ಕಿಂತ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಬೇಕಾದಂತ ಏನು ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಹಾಗಾಗಿ ನಿರ್ಲಕ್ಷ್ಯದ ವಿರುದ್ಧ ಈಗ ಪಾಲಕರು ಹಾಗೂ ಮಕ್ಕಳ ಹಿತದೃಷ್ಟಿಯಿಂದ ಕೂಡ ನಾವು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇರುವಂತದ್ದು. ಸುರೇಖ, ನಾಗನಗೌಡ, ಇಲ್ಲಿ ಎಷ್ಟು ವರ್ಷಗಳಿಂದ ಇದು ಕೆಟ್ಟು ನಿಂತಿರ್ಬೋದು? ಈಗ ನಮಗಿರೋ ಮಾಹಿತಿ ಪ್ರಕಾರ ಅದು ಸುಮಾರು ವರ್ಷ ಅಂತಂದ್ರೆ ಅದಕ್ಕೆ ಆಗುವಂತ ಈಗ ವರ್ಷ ಅಂತಂದ್ರೆ ಒಂದು 4-5 ವರ್ಷ ಕೂಡ ಆಗಿರ್ಬೋದು ಅಂತೇಳಿ ಹೇಳ್ತಾ ಇರುವಂತದ್ದು. ಅಲ್ಲಿ ಮಕ್ಕಳನ್ನ ನಾವು ಕೇಳಿದಾಗ ಅದು ಎಷ್ಟು ವರ್ಷ ನಿಖರವಾದಂತ ಅಂದ್ರೆ ಇತ್ತಿತ್ತಲಾಗಿ ಅಂತೂ ಕೂಡ ಆಗಿಲ್ಲ. ಹಾಗಾಗಿ ಸುಮಾರು ವರ್ಷಗಳ ಆಗಿದೆ. ಹೌದು. ಅದಾದ್ಮೇಲೆ ಈಗ ಎಷ್ಟೇ ವರ್ಷ ಆದ್ರೂ ಬಿಡ್ಲಿ, ಈಗಿರುವಂತ ಶಿಕ್ಷಣ ಅಲ್ಲಿರುವಂತ ಶಿಕ್ಷಕರು ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸ್ಬೇಕಾಗಿತ್ತು. ಯಾಕೋ ಏನೋ ಗೊತ್ತಿಲ್ಲ, ದುರಾದೃಷ್ಟಕರ ಅಧಿಕಾರಿಗಳು ಕೂಡ ಇಲ್ಲಿ ನಿರ್ಲಕ್ಷ್ಯ ಮಾಡಿರುವಂತದ್ದು. ಅಂದ್ರೆ ಮಕ್ಕಳ ಏನು ಹಿತದೃಷ್ಟಿಯಿಂದ ಕೂಡ ನಾವು ನೋಡ್ಬೇಕಾಗತ್ತೆ. ಹಾಗಾಗಿ ಮುಂದೆ ಆಗುವಂತ ದುರ್ಘಟನೆಗಳಿಗೆ ಎಡೆ ಮಾಡಿ ಕೊಡಬಾರ್ದು ಅನ್ನುವಂತ ಮಾತನ್ನು ಕೂಡ ಈಗ ನಾವು ಹೇಳ್ಬೇಕಾಗತ್ತೆ. ಹಾಗಾಗಿ ಏನು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ ಅಧಿಕಾರಿಗಳ ಮೇಲೆ ಮೇಲಧಿಕಾರಿಗಳು ಕೂಡ ಗಮನವನ್ನ ಹರಿಸಿ ಅವ್ರಿಗೇನಾದ್ರೂ ತಿಳಿಸುವಂತ ಕೆಲಸ ಕೂಡ ಮೇಲಧಿಕಾರಿಗಳು ಮಾಡ್ಬೇಕಾಗತ್ತೆ. ಸುರೇಖ, ಈ ಬಗ್ಗೆ ಮುಖ್ಯ ಶಿಕ್ಷಕರು ಅಥವಾ ಸಹ ಶಿಕ್ಷಕರು ಏನ್ ಹೇಳ್ತಾರೆ? ಇದ್ರ ಬಗ್ಗೆ ಅವ್ರಿಗೆ ಅಷ್ಟೊಂದು ಸೀರಿಯಸ್ ಆಗಿ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ ಅನ್ಕೊಂಡಿದೀವಿ. ಯಾಕಂತಂದ್ರೆ ನಾವೇ ಸ್ವತಃ ಹೋಗಿ ಮುಖ್ಯ ಶಿಕ್ಷಕರಿಗೆ ಇದು ಅಂತೇಳಿ ನಾವು ಎಲ್ಲನೂ ಪರಿಶೀಲನೆ ಮಾಡಿ ಅವ್ರಿಗೆ ತೋರಿಸಿದಾಗ ಅವರೊಂದು ಹೇಳೋದೇನೋ ನಾವು ಮಾಡಿಸ್ತೀವಿ, ಈಗ ಮಾಡ್ತೀವಿ, ನಾಳೆ ಮಾಡ್ತೀವಿ ಅನ್ನೋದೊಂದು ಬಿಟ್ರೆ ಅದರಿಂದ ಏನಾದ್ರೂ ಏನಾದ್ರೂ ಅನಾನುಕೂಲ ಆಗುತ್ತಾ ಅಂತ ಕೇಳಿದಾಗ ಅದಕ್ಕೆ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದ್ ಕಡೆ ಒಂದು ಸಣ್ಣ ಪೈಪ್ ಮತ್ತೆ ಮೋಟರ್ ಅನ್ನು ಅಲ್ಲಿ ಕೊಳವೆ ಬಾವಿಯಲ್ಲಿ ಬಿಟ್ಟಿದ್ದಾರೆ. ಸಪೋಸ್ ಏನಾದ್ರೂ ಮಕ್ಕಳು, ಯಾಕಂದ್ರೆ ಅದ್ರ ಸುತ್ತಲೂ ಆಟ ಆಡುವ ಸ್ಥಿತಿಯಲ್ಲಿ ಇರುವಾಗದೆ ಯಾರಾದ್ರೂ ಕೈ ಅಥವಾ ಕಾಲನ್ನ ಒಳಗಡೆ ಪೈಪ್ ಅಲ್ಲಿ ಹಾಕಿ ಅಥವಾ ಏನಾದ್ರೂ ಕಣ್ಚುಕ್ಕಿಯಾಗಿ ಅಲ್ಲಿ ಏನಾದ್ರೂ ಹೋದ್ರೆ ಕೈಕಾಲು ಯಾರಾದ್ರೂ ತಳ್ಳಿದ್ರೆ ಅಂತಾರೆ ಪೂರಾ ಕಟ್ ಆಗುವಂತ ಪರಿಸ್ಥಿತಿ ಕೂಡ ಕೈಕಾಲು ನಿರ್ಮಾಣ ಆಗಿದೆ. ಅಂತದನ್ನೆಲ್ಲ ಒಂದು ಸಣ್ಣ ವಿಷಯವನ್ನ ಅವರು ನಿರ್ಲಕ್ಷ್ಯ ಮಾಡಿಲ್ಲ. ಅದು ಒಂದು ದೊಡ್ಡ ಪ್ರಮಾಣದಲ್ಲಿ ಇರುವಂತ ನಿರ್ಲಕ್ಷ್ಯಕ್ಕೆ ಕಾರಣ ಆಗಿರುವಂತದ್ದು. ದುರ್ಘಟನೆ ಆಗೋಕ್ಕಿಂತ ಮುಂಚೆನೆ ಎಚ್ಚೆತ್ತುಕೊಳ್ಬೇಕಂತೇಳಿ ನಮ್ಮ ಕಳಕಳಿಯ ವಿನಂತಿ ಆಗಿದೆ. ನಾಗನಗೌಡ, ಧನ್ಯವಾದ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತರುವಂತ ಇದೊಂದು ವರದಿ ಆಗಿದೆ.
ಅಂದ್ರೆ ನಿಮ್ಮ ಕಚೇರಿಯ ಫೈಲ್ಗಳಿಗಿಂತ ಮಕ್ಕಳ ಪ್ರಾಣ ಮುಖ್ಯ ಇಲ್ಲಿ. ಅಂದ್ರೆ ಅಲ್ಲಿ ಆಟ ಆಡುವಂತ ಮೈದಾನದಲ್ಲಿ ಕೊಳವೆ ಬಾವಿ ಏನಿದೆ ಅದು ಸುಮಾರು ವರ್ಷಗಳಿಂದ ಕೆಟ್ಟು ನಿಂತಿದೆ. ಅದ್ರ ಮೇಲೆ ನೀವು ಒಂದು ವೆಲ್ಡಿಂಗ್ ಮಾಡಿ ಅಂತ ಅದನ್ನ ಮುಚ್ಚಬಹುದಲ್ವಾ? ವೆಲ್ಡಿಂಗ್ ಮಾಡಿ ಅದಕ್ಕೆ ಮುಚ್ಚಳ ಹಾಕಿ ಏನು ಒಂದು ಸೂಕ್ತವಾದ ವ್ಯವಸ್ಥೆ ಕೂಡ ಮಾಡ್ಬೋದಲ್ವಾ? ಅಲ್ಲಿ ಕಣ್ಣಿಗೆ ಕಾಣದಂತೆ ಮಕ್ಕಳು ಆಟ ಆಡುವಂಥದ್ದು ಸಹಜ. ಮಕ್ಕಳುಗಳು ಆಟ ಆಡುವಂತ ಸಮಯದಲ್ಲಿ ಏನಾದ್ರೂ ಒಂದು ಅನಾಹುತ ಆಯ್ತು ಅಥವಾ ಅವರ ಕಾಲುಗಳಿಗೆ ಏಟಾಗುವಂಥದ್ದು, ಅವರು ಮಕ್ಕಳುಗಳು ಒಂದ್ ಕಡೆ ನಿಲ್ಲೋದಿಲ್ಲ, ಓಡಾಡ್ತಿರ್ತಾರೆ, ಏನಾದ್ರೂ ಮಾಡ್ತಾ ಇರ್ತಾರೆ. ಆಟ ಆಡಕ್ ಬಿಟ್ಟಂತ ಸಮಯದಲ್ಲಿ ಅವ್ರದ್ದೇ ಆದ ಒಂದು ಜಗತ್ನಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಅವ್ರಿಗೇನಾದ್ರೂ ಒಂದು ಅನಾಹುತ ಆಗ್ಬೋದಲ್ವಾ? ಅಂದ್ರೆ ಅಧಿಕಾರಿಗಳು ಅಥವಾ ಮುಖ್ಯ ಶಿಕ್ಷಕರು ಏನಿದ್ದೀರಾ ಅದು ನಮ್ಮ ಆಡಳಿತಕ್ಕೆ ಬರೋದಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳೋ ಮಾತೇ ಇಲ್ಲ ಇಲ್ಲಿ. ಯಾಕಂದ್ರೆ ಶಾಲಾ ಆವರಣದ ಸುತ್ತ ಏನೇನು ವ್ಯವಸ್ಥೆ ಇದೆ, ಏನ್ ವ್ಯವಸ್ಥೆ ಇದೆಯಾ ಅಥವಾ ಅವ್ಯವಸ್ಥೆ ಇದೆಯಾ ಅನ್ನೋದನ್ನ ನೋಡ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಇದು ನಿಮ್ಮ ಜವಾಬ್ದಾರಿಯ ಒಂದು ಭಾಗ ಕೂಡ ಇಲ್ಲಿ. ನೀವು ಆಟದ ಮೈದಾನವನ್ನ ಸೂಕ್ತವಾಗಿ ನಿರ್ವಹಣೆ ಮಾಡಬೇಕು. ಅಲ್ಲಿ ಏನು ವ್ಯವಸ್ಥೆ ಆಗಿದೆ ಅದನ್ನ ಸರಿಪಡಿಸುವಂತದ್ದಾಗ್ಬೋದು. ಈ ರೀತಿ ಕೆಲಸಗಳನ್ನ ನೀವು ಮಾಡಬೇಕು. ಇದೊಂದು ಜಾಗೃತಿ ಆದಂತ ವರದಿ, ನಿಮ್ಗೆ ಜಾಗೃತಿ ಮೂಡಿಸ್ತಾ ಇರೋದು ನಾವಿಲ್ಲಿ. ನೀವು ಅದನ್ನ ಆದಷ್ಟು ಬೇಗ ಕ್ರಮ ಕೈಗೊಂಡು ಅಲ್ಲಿ ಕೂಡ ಒಂದು ಮಕ್ಕಳುಗಳಿಗೆ ಸೂಕ್ತವಾಗಿ ಮುಕ್ತವಾಗಿ ಆಟವನ್ನ ಆಡುವಂತಕ್ಕೆ ಜಾಗವನ್ನ ಕಲ್ಪಿಸ್ಕೊಡ್ಬೇಕು ನೀವು. ಆ ಕೊಳವೆ ಬಾವಿ ಏನಿದೆ ಅದರಿಂದ ಮಕ್ಕಳುಗಳ ಜೀವಕ್ಕೆ ಕುತ್ತು ತರಬಾರ್ದು ಅಲ್ವಾ? ಮುಂದೊಂದು ದಿನ ಅಲ್ಲಿ ಅನಾಹುತ ಏನಾದ್ರೂ ಆಯ್ತು ಅಂತ ಅನ್ಕೊಂಡ್ರು ಕೂಡ ಅದು ನಿಮ್ಮ ತಲೆ ಮೇಲೆ ಬರೋಂಥದ್ದು, ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಾ. ಆ ರೀತಿ ಅನಾಹುತಗಳಾಗಿ ಅದಾದ ನಂತರ ಜವಾಬ್ದಾರಿಯನ್ನ ನಿಮ್ಮ ತಲೆ ಮೇಲೆ ಎಳೆದುಕೊಳ್ಳೋದ್ಕಿಂತ ಈಗಲೇ ಅದನ್ನ ಸೂಕ್ತ ನಿರ್ವಹಣೆ ಮಾಡಿ ಅದನ್ನ ಮುಚ್ಚುವಂತ ಕೆಲಸ ಮಾಡಿದ್ರೆ ನಿಮ್ಗೆ ಒಂದು ಪ್ರಶಂಸೆ ಕೂಡ ವ್ಯಕ್ತ ಆಗುತ್ತೆ ಅಲ್ವಾ? ನಮ್ಮ ಮುಖ್ಯ ಶಿಕ್ಷಕರು ಜವಾಬ್ದಾರಿಯುತವಾಗಿ ಕೆಲಸವನ್ನ ಮಾಡಿದ್ದಾರೆ, ಏನಿದೆ ಅಲ್ಲಿ ನಮ್ಮ ಶಾಲಾ ಆವರಣದಲ್ಲಿ ನಮ್ಮ ಶಿಕ್ಷಕರು ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋ ಮೆಚ್ಚುಗೆ ಕೂಡ ವ್ಯಕ್ತ ಆಗುತ್ತೆ. ಅದನ್ನ ಬಿಟ್ಟು ನೀವು ನಮ್ಮ ಗಮನಕ್ಕೆ ಬರೋದಿಲ್ಲ ಅನ್ನೋ ಕೂಡ ಮಾತುಗಳನ್ನ ಕೂಡ ಹೇಳಬಾರದು ಇಲ್ಲಿ. ಅದ್ರ ಬಗ್ಗೆ ನೀವು ಸೂಕ್ತವಾಗಿ ಕ್ರಮ ಕೈಗೊಂಡು ಅದು ಏನಿದೆ ಅದು ಎಚ್ಚೆತ್ತುಕೊಂಡು ಆ ಕೊಳವೆ ಬಾವಿಯನ್ನ ಮುಚ್ಚುವಂತ ಕೆಲಸವನ್ನ ಮಾಡಬೇಕು. ಅಲ್ಲ, ಮುಚ್ಚಿಲ್ಲ ಯಾಕಂತೇಳಿ ಪ್ರಶ್ನೆ ಸರ್. ಯಾರಾದರೂ ಬಿದ್ದ ಮೇಲೆ ಅಥವಾ ಏನಾದರೂ ಅನಾಹುತ ಆದಮೇಲೆ ನೋಡೋರ ಎಚ್ಚೆತ್ತುಗಳು ಮುನ್ನೆಚ್ಚರಿಕೆ ಕ್ರಮ ಅಂತಾರೆ ಸರ್. ಇದಕ್ಕೆಲ್ಲ ಏನು ಮಾಡಿದ್ದೀರಾ? ಗ್ರೌಂಡು, ಮಕ್ಕಳು ಆಡುವಂಥ ಗ್ರೌಂಡು ಸರ್ ಇದು. ಇದರಲ್ಲಿ ಬೋರು ಈ ಥರ ಓಪನ್ ಆಗಿಬಿಟ್ರೆ ಏನಾದರೂ ಆದರೆ ಹೆಚ್ಚು ಕಡಿಮೆ ಆದರೆ ಮಕ್ಳಿಗೆ ಏನಾದರೂ ಆದರೆ ಜವಾಬ್ದಾರಿ ಯಾರು ಇರ್ತಾರೆ ಸರ್? ಫಂಕ್ಷನ್ ಮಾಡತ್ತಾರ. ಇವತ್ತು 8ನೇ ತರದ್ರಿ. ಹ್ಞೂ, ಇದೇನೈತಿ ಇಲ್ಲಿ? ಇದು ವಾಲ್ ಐತ್ರಿ, ಚಲೋ ಮಾಡೋದು. ನೀರಿನ ಟ್ಯಾಂಕ್ ಐತ್ರಿ. ಅದ ಬೋರ್ ಐತ್ರಿ, ಅದೊಂಚೂರ ಇದು ಕೆಟ್ಟಾಗಿತ್ರಿ. ನಮ್ದು ತಗೋತೀರಾ ಏನು ಸರ್? ಬಂದು ಯಾರೋ ಅನ್ನೋದು ಕೇಳಿದರೆ ತಪ್ಪಾಗುತ್ತೆ ನಿಮಗೆ. ಈಗ ಈ ಮಕ್ಳು ಏನಾದರೂ ಬಿದ್ದರೆ ಇದು 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 ಸರಿನಾ ಸರ್ ನಿಮಗೆ? ಮಕ್ಳು ಯಾರಾದರೂ ಏನಾದರೂ ಆದರೆ ಹೆಚ್ಚು ಕಡಿಮೆ ಆದರೆ ಜವಾಬ್ದಾರಿ ನೀವು ಇರ್ತೀರಾ ಅಥವಾ ಶಾಲೆ ಆಡಳಿತ ಮಂಡಳಿ ಇರುತ್ತಾ ಅಥವಾ ಶಿಕ್ಷಣ ಇಲಾಖೆ ಇರುತ್ತಾ? ಅಲ್ಲ, ಮುಚ್ಚಿಲ್ಲ ಯಾಕಂತೇಳಿ ಪ್ರಶ್ನೆ ಸರ್. ಯಾರಾದರೂ ಬಿದ್ದ ಮೇಲೆ ಅಥವಾ ಏನಾದರೂ ಅನಾಹುತ ಆದಮೇಲೆ ನೋಡೋರ ಎಚ್ಚೆತ್ತುಗಳು ಮುನ್ನೆಚ್ಚರಿಕೆ ಕ್ರಮ ಅಂತಾರೆ ಸರ್. ಇದಕ್ಕೆಲ್ಲ ಏನು ಮಾಡಿದ್ದೀರಾ? ಗ್ರೌಂಡು, ಮಕ್ಕಳು ಆಡುವಂಥ ಗ್ರೌಂಡು ಸರ್ ಇದು. ಇದರಲ್ಲಿ ಬೋರು ಈ ಥರ ಓಪನ್ ಆಗಿಬಿಟ್ರೆ ಏನಾದರೂ ಆದರೆ ಹೆಚ್ಚು ಕಡಿಮೆ ಆದರೆ ಮಕ್ಳಿಗೆ ಏನಾದರೂ ಆದರೆ ಜವಾಬ್ದಾರಿ ಯಾರು ಇರ್ತಾರೆ ಸರ್? ಬೆಳಗಾವಿ ನಗರದ ರಾಣಿ ಚೆನ್ನಮ್ಮ ನಗರದಲ್ಲಿರುವ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲಾ ಆವರಣ ಏನಿದೆ ಅಲ್ಲಿ ಕೊಳವೆ ಬಾವಿ ಅಂತ ಅನ್ನೋದು ಕೆಟ್ಟು ನಿಂತಿರುವಂತಹ ವ್ಯವಸ್ಥೆ ಕೂಡ ಅಲ್ಲಿ ಇರುವಂತದ್ದು. ನಾವು ಇದೀಗ ತಾನೇ ಶಾಲಾ ಮುಖ್ಯ ಶಿಕ್ಷಕರಾದಂತ ಶಂಕರ್ ಅವರನ್ನು ಕೂಡ ದೂರವಾಣಿ ಸಂಪರ್ಕಕ್ಕೆ ತೆಗೆದುಕೊಳ್ಳೋಕೆ ಪ್ರಯತ್ನ ಪಟ್ವಿ, ಆದ್ರೆ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಬಟ್ ನೀವು ಈ ಸುದ್ದಿಯನ್ನ ಈ ಸುದ್ದಿಯನ್ನ ನೋಡಿ ನೀವು ಎಚ್ಚೆತ್ತುಕೊಳ್ಬೇಕು. ಇದೊಂದು ನಿಮ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇರುವಂತ ವರದಿ ಕೂಡ ಆಗಿದೆ.
ನೀವಿಲ್ಲಿ ಏನು ಕಾರ್ಯನಿರ್ವಹಿಸಬೇಕು ಅದು ನಿಮ್ಮ ಜವಾಬ್ದಾರಿಯಾಗಿದೆ. ಅಲ್ಲಿ ಕೊಳವೆ ಬಾವಿ ಅಂತ ಏನಿದೆ ಅದಕ್ಕೆ ಮುಚ್ಚಳ ಹಾಕಿ ಮುಚ್ಚುವಂತ ವ್ಯವಸ್ಥೆ ಕೂಡ ಮಾಡ್ಕೊಡ್ಬೇಕು. ಸರ್ಕಾರದಿಂದ ಯೋಜನೆ ಕೂಡ ಇದೆ, ಅದರೊಂದು ಜಾರಿಗೆ ಕೂಡ ತಂದಿದ್ದಾರೆ ಆ ನಿಯಮವನ್ನ. ನೀವು ಅಲ್ಲಿ ಏನಿದೆ ಕೊಳವೆ ಬಾವಿ ಅಂತ ಅನ್ನೋದನ್ನ ಮುಚ್ಚಿ ಅದಕ್ಕೆ ಸೂಕ್ತವಾದ ವ್ಯವಸ್ಥೆಯನ್ನ ಕಲ್ಪಿಸ್ಬೇಕು ಅಂತ ಕೂಡ ಸರ್ಕಾರದಿಂದ ನಿಯಮ ಇದೆ. ಅಂದ್ರೆ ಇತ್ತೀಚೆಗೆ ಬಳ್ಳಾರಿಯಲ್ಲಿ ಕೂಡ ಇದೇ ರೀತಿ ಮಕ್ಕಳುಗಳು ಕೊಳವೆ ಬಾವಿಗೆ ಬಿದ್ದು ಅದಾದ ನಂತರ ಏನು ಒಂದು ವ್ಯವಸ್ಥೆ ಆಗಿತ್ತು ಅದೇ ರೀತಿ ನಿಯಮ ಕೂಡ ಜಾರಿಗೆ ತರಲಾಗಿದೆ. ಸಾಕಷ್ಟು ಬಾರಿ ಈ ರೀತಿ ಕೊಳವೆ ಬಾವಿಯಿಂದ ಮಕ್ಕಳುಗಳಿಗೆ ಬಹಳ ಹಾನಿಯಾಗಿದೆ. ಈ ವಿಷಯ ಹೊಸದಲ್ಲ, ಹಲವಾರು ಬಾರಿ ಹಲವು ಮಕ್ಕಳು ಕೊಳವೆ ಬಾವಿಗೆ ಬಿದ್ದಿರುವಂತದ್ದಾಗಿರ್ಬೋದು, ಅದರಿಂದ ಬೇರೊಂದು ಹಾನಿಯಾಗಿರುವಂತದ್ದು, ಈ ರೀತಿಯ ಅವ್ಯವಸ್ಥೆ ಕೂಡ ಆಗಿದೆ ಇಲ್ಲಿ. ಅದನ್ನ ನೀವು ಗಮನದಲ್ಲಿಟ್ಟುಕೊಂಡು ಏನಿದೆ ಅಲ್ಲಿ ವ್ಯವಸ್ಥೆ ಅದನ್ನ ನೀವು ಸರಿ ಮಾಡಬೇಕು. ಕೊಳವೆ ಬಾವಿ ಏನಿದೆ ಅದನ್ನ ಮುಚ್ಚುವಂತ ಕೆಲಸವನ್ನ ಮಾಡಬೇಕು. ಅಥವಾ ನಿಮ್ಮ ಕೈಯಲ್ಲಿ ಆಗ್ತಿಲ್ವಾ, ಶಾಲಾ ಮುಖ್ಯ ಶಿಕ್ಷಕರು ಇದನ್ನ ನೀವು ಗಮನಿಸಿರ್ತೀರಾ. ಗಮನಿಸಿರ್ತೀರಾ ಅಂತಂದ್ರೆ ನಿಮ್ ಕೈಲಿ ಆಗ್ತಿಲ್ಲ ಅಥವಾ ನಮ್ಮ ಶಾಲೆಗೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತಂದ್ರೆ ಮೇಲಧಿಕಾರಿಗಳೇನಿದ್ದಾರೆ, ನಿಮ್ಗಿಂತ ಮೇಲಧಿಕಾರಿಗಳೇನಿದ್ದಾರೆ ಅವರ ಗಮನಕ್ಕೂ ಕೂಡ ತರಬಹುದಲ್ವಾ. ನೀವು ಅವ್ರ ಗಮನಕ್ಕೆ ತಂದ್ರೆ ಕೂಡ ನೀವು ಅವ್ರಿಗೆ ಒತ್ತಾಯ ಮಾಡಬೇಕು, ನಮ್ಮ ಶಾಲೆಯಲ್ಲಿ ಈ ರೀತಿ ಆಗಿದೆ, ನಮಗೆ ಅದನ್ನ ಸರಿಪಡಿಸ್ಕೊಡಿ. ನಮ್ಮ ಶಾಲೆಯಲ್ಲಿ ಸಾಕಷ್ಟು ಮಕ್ಕಳು ಇದ್ದಾರೆ, ಮೈದಾನದಲ್ಲಿ ಆಟವನ್ನ ಆಡ್ತಾರೆ, ಅವ್ರಿಗೆ ನಾವು ಸೂಕ್ತವಾದ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು. ಈ ರೀತಿಯಾದಂತ ನೀವು ಅವ್ರಿಗೆ ಒತ್ತಿ ಹೇಳ್ಬೇಕು, ಅವ್ರಿಗೆ ಈ ರೀತಿ ವ್ಯವಸ್ಥೆ ಮಾಡ್ಕೊಡಿ ಅಂತ ನೀವು ಅವ್ರಿಗೆ ಅವರ ಗಮನಕ್ಕೆ ತಂದ್ರು ಕೂಡ ಅವರು ಮಾಡ್ಕೊಡ್ಬಹುದು. ಅಥವಾ ಮಾಡ್ಕೊಡ್ಲಿಲ್ವಾ ಅವ್ರಿಗಿಂತ ಮುಂಚೆ ಏನು ಮೇಲಧಿಕಾರಿಗಳಿದ್ದಾರೆ ಅವ್ರ ಗಮನಕ್ಕೆ ತಗೊಬನ್ನಿ. ನೀವು ನಿಮ್ಮ ಕೆಲಸವನ್ನ ಮರೆತು ನೀವು ಏನು ಮಾಡಬೇಕು ಅದನ್ನ ನಿಮ್ಮ ಜವಾಬ್ದಾರಿಯನ್ನ ನೀವು ನಿರ್ವಹಿಸಿದ್ರೆ ಮುಂದಿನ ಕಾರ್ಯಗಳು ಕೂಡ ಅದ್ರ ಪಾಡ್ಗದು ಆಗ್ತಾ ಹೋಗುತ್ತೆ. ನೀವು ಅಲ್ಲಿ ಒತ್ತಾಯವನ್ನ ಹೇರಬೇಕು ಅವ್ರಿಗೆ, ನಮ್ಮ ಶಾಲೆಯಲ್ಲಿ ಈ ರೀತಿ ಆಗಿದೆ, ನೀವು ಅದನ್ನ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡಿ ಅನ್ನೋ ಒತ್ತಾಯವನ್ನ ಹೇಳಿದಾಗ ಅವರು ಕೂಡ ಒಂದು ವ್ಯವಸ್ಥೆಯನ್ನ ಕೂಡ ಮಾಡ್ಕೊಡ್ಬೋದು ನಿಮ್ಗೆ. ಅದನ್ನ ಬಿಟ್ಟು ನಮ್ಮ ಗಮನಕ್ಕೆ ಬಂದಿಲ್ಲ, ಇದು ನಮಗೂ ಗೊತ್ತಿಲ್ಲ ಅಂತ ಕೂಡ ಮಾತುಗಳನ್ನ ಕೂಡ ಹೇಳ್ಬಾರ್ದು ನೀವು. ಅಲ್ಲಿ ಏನು ಬಾವಿ ಮುಚ್ಚಳ ಇಲ್ಲದೆ ಒಂದು ಅಲ್ಲಿ ವಿಷಲ್ಸ್ ಅಲ್ಲಿ ನೋಡ್ತಿರ್ಬೋದು, ಆ ರೀತಿ ವಿಷಲ್ಸ್ ಅಲ್ಲಿ ಮಕ್ಕಳು ಕೂಡ ಎಡವಿದ್ರು. ಅದೇನು ಸಣ್ಣ ಪುಟ್ಟ ಕಲ್ಲಲ್ಲ ಅಲ್ವಾ, ಅದು ಕಬ್ಬಿಣ. ಅದು ಮಕ್ಕಳು ಅಲ್ಲಿ ಎಡವಿ ಬಿದ್ದಾಗ ಅಂತದಾಗಿರ್ಬೋದು. ಇನ್ನೂ ಭವಿಷ್ಯದ ಪ್ರಜೆಗಳು ಅವರು, ಮುಂದಿನ ದಿನಗಳಲ್ಲಿ ಅವ್ರಿಗೆ ಕಾಲ್ಗೆ ಪೆಟ್ಟಾಗುವಂತದ್ದಾಗಿರ್ಬೋದು, ಅವ್ರ ಕಾಲ್ ಕಳೆದುಕೊಳ್ಳುವಂತದ್ದಾಗಿರ್ಬೋದು. ಈ ರೀತಿ ಅನಾಹುತಗಳಾಗುವ ಮುಂಚೆನೆ ಶಾಲಾ ಶಿಕ್ಷಕರು ಏನಿದ್ದೀರಾ ನಿಮ್ಮ ಜವಾಬ್ದಾರಿಯುತವಾದ ಕೆಲಸವನ್ನ ನಿರ್ವಹಿಸಬೇಕು. ಆದಷ್ಟು ಬೇಗ ಅದನ್ನ ಮುಚ್ಚುವಂತ ಕೆಲಸ ಮಾಡಿ. ಅಲ್ಲಿ ಏನಿದೆ ಶಾಲಾ ಮಕ್ಕಳುಗಳಿಗೆ ನೀವು ಒಂದು ಸೂಕ್ತವಾದ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡಿ ಅನ್ನೋದು ಇದೊಂದು ವರದಿಯಾಗಿದೆ. ಆದಷ್ಟು ಬೇಗ ಮುಖ್ಯ ಶಿಕ್ಷಕರು ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಈ ವಿಷಯವನ್ನ ಆದಷ್ಟು ಬೇಗ ಈ ವ್ಯವಸ್ಥೆ ಏನಿದೆ, ಈ ಅವ್ಯವಸ್ಥೆ ಏನಿದೆ ಅದನ್ನ ವ್ಯವಸ್ಥಿತವಾಗಿ ಮಕ್ಕಳಿಗೆ ಕಲ್ಪಿಸ್ಕೊಡಿ ಅನ್ನೋದು ಕೂಡ ಸಾಮಾಜಿಕವಾದ ಕಳಕಳಿಯಾಗಿದೆ. ಆದಷ್ಟು ಬೇಗ ಅಧಿಕಾರಿಗಳು ಈ ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ಕೊಳವೆ ಬಾವಿಯನ್ನ ಮುಚ್ಚಿಸಿ ಒಂದು ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ಬೇಕು.